ಕಲಬುರಗಿ ನಗರದಲ್ಲಿ ಇಂದು ಕರ್ನಾಟಕ ರಾಜ್ಯ ಪೊಲೀಸ್ ಸುವರ್ಣ ಉತ್ಸವ 2024 ಪ್ರಯುಕ್ತ ಕರ್ನಾಟಕ ಪೊಲೀಸ್ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಲಬುರಗಿ ಜಿಲ್ಲಾ ನಗರ ಪೊಲೀಸ್ ಆಯುಕ್ತ ಆರ್ ಚೇತನ್, ರಾಜ್ಯದ ಎಲ್ಲಾ ಜನರು ಕೂಡ ಆರೋಗ್ಯವಂತರಾಗಿರಬೇಕು, ಮಾದಕ ವಸ್ತುಗಳಿಂದ ಮುಕ್ತರಾಗಬೇಕು. ಒಂದು ದೇಶವನ್ನು ಹಾಳು ಮಾಡಬೇಕೆಂದರೆ ಆ ದೇಶದ ಮೇಲೆ ಬಾಂಬ್ ಹಾಕಿ ಹಾಳು ಮಾಡುವುದಕ್ಕಿಂತ ಆ ದೇಶದಲ್ಲಿರುವ ಯುವ ಜನತೆಯನ್ನು ಹಾಳು ಮಾಡಿದರೆ ಸಾಕು, ದೇಶ ತಾನಾಗಿಯೇ ಹಾಳಾಗುತ್ತದೆ. ಅದಕ್ಕಾಗಿ ಪೊಲೀಸ್ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಅಂತವರ ಮೇಲೆ ನಿಗಾ ಇಡಬೇಕು ಎಂದರು. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಒಂದು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಆ ಪ್ರಯುಕ್ತವಾಗಿ ಒಂದು ಆರೋಗ್ಯದ ದೃಷ್ಟಿಯಿಂದ ದೈಹಿಕ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಒಂದು ಉತ್ತೇಜನ ಕೊಡೋದಕ್ಕೋಸ್ಕರ ಒಂದು ಮ್ಯಾರಥಾನ್ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಮ್ಯಾರಥಾನ್ ಓಟದ ಮುಖ್ಯ ಉದ್ದೇಶ ಅಂತಂದ್ರೆ ಮಾದಕ ವಸ್ತುಗಳಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನ ಸಾರ್ವಜನಿಕರಿಗೆ ಜಾಗೃತಿಯನ್ನ ಮೂಡಿಸೋದಕ್ಕೋಸ್ಕರ. ತಾವೆಲ್ಲರೂ ಕೂಡ ಇವತ್ತು ಬಹಳ ಚೆನ್ನಾಗಿ ಓಡಿದಿರಾ, 5 ಕಿಲೋಮೀಟರ್ ಓಟವನ್ನ ಕಂಪ್ಲೀಟ್ ಮಾಡಿದಿರಾ. ಯಾಕಂದ್ರೆ ನೀವೆಲ್ಲರೂ ಕೂಡ ಆರೋಗ್ಯವಂತರಾಗಿದ್ದೀರಾ. ಮುಂದೆ ಒಂದು ಆರೋಗ್ಯವಂತ ಸಮಾಜವನ್ನ ನಿರ್ಮಾಣ ಮಾಡ್ತೀರಾ. ಅದೇ ರೀತಿ ಸಮಾಜ ನಮ್ಮ ಎಲ್ಲರಲ್ಲೂ ಇರಬೇಕು, ಎಲ್ಲ ರಾಜ್ಯದ ಎಲ್ಲ ಪ್ರದೇಶದಲ್ಲೂ ಕೂಡ ಒಂದು ಆರೋಗ್ಯವಂತ ಸಮಾಜ ಇರಬೇಕು ಅಂತ ಅಂದ್ರೆ ಅದು ಮಾದಕ ವಸ್ತುಗಳಿಂದ ಮುಕ್ತವಾಗಿರ್ಬೇಕು. ಯಾಕಂದ್ರೆ ನಾವು ಸಾಕಷ್ಟು ಬಾರಿ ಪೇಪರಲ್ಲಿ ಎಲ್ಲ ಓದಿರ್ತೀವಿ, ಒಂದು ದೇಶವನ್ನ ಹಾಳು ಮಾಡಬೇಕು ಅಂದ್ರೆ ಬೇರೆ ದೇಶದವರು ಆ ದೇಶದ ಮೇಲೆ ಬಾಂಬ್ ಹಾಕಿ ಆ ದೇಶವನ್ನ ಹಾಳು ಮಾಡೋದ್ ಬೇಕಾಗಿಲ್ಲ. ಆ ದೇಶದಲ್ಲಿರ್ತಕ್ಕಂಥ ಯುವ ಜನತೆಯನ್ನ ಹಾಳು ಮಾಡಿದ್ರೆ ಸಾಕು, ಆ ದೇಶ ಹಾಳಾಗೋಗುತ್ತೆ. ಹಾಗಾಗಿ ನಾವು ಭಾರತೀಯರು ಸುಮಾರು 140 ಕೋಟಿ ಇದ್ದೀವಿ. ಅದರಲ್ಲಿ ಒಂದು 85 ಕೋಟಿ ಜನ 35 ವರ್ಷಕ್ಕಿಂತ ಒಳಗ್ಲವರಿದ್ದಾರೆ ಅಂತ ನಮ್ಮ ಅಂಕಿಅಂಶಗಳು ಹೇಳ್ತವೆ. ಈ 35 ವರ್ಷಗಳ ಜನ ಒಳಗಿರ್ತಕ್ಕಂಥ ಜನ ಆರೋಗ್ಯವಂತರ ಆಗದಲೇ ಹೋದ್ರೆ, ಅವರು ದುಶ್ಚಟಗಳಿಗೆ ಬಲಿಯಾದ್ರೆ ನಮ್ಮ ದೇಶ ಅಧೋಗತಿಗಿಳಿಯುತ್ತೆ. ಹಾಗಾಗಿ ಈ ಮಾದಕ ವಸ್ತು ಅದರಲ್ಲಿ ಮುಖ್ಯವಾಗಿ ಹಾಳಾಗಕ್ಕೆ ಕಾರಣಕ್ಕಂಥದ್ದು ಒಂದು ಭಾಗ ಮಾದಕ ವಸ್ತುಗಳ ಸೇವನೆ. ನಾವೆಲ್ಲರೂ ಅನ್ಕೋತೀವಿ ಮಾದಕ ವಸ್ತುಗಳು ಅಂತ ಅಂದ್ರೆ ಗಾಂಜಾ ಅಥವಾ ಅದಕ್ಕಿಂತ ಮೇಲ್ಗಡೆ ಇರ್ತಕ್ಕಂಥ ಸಿಂಥೆಟಿಕ್ ಡ್ರಗ್ಸ್ ಇರ್ಬೋದು, ಅಥವಾ ಅಫೀಮ್ ಇರ್ಬೋದು, ಅಥವಾ ಬೇರೆ ಬೇರೆ ಅಂತ. ಅದು ಕೂಡ ದೊಡ್ಡ ಸಮಾಜಕ್ಕೆ ಹೊಡೆತವನ್ನ ಕೊಡ್ತಾ ಇದೆ. ಆದ್ರೆ ನಮ್ಮ ನ್ಯಾಯಾಧೀಶ ಸಾಹೇಬರು ಹೇಳ್ದಾಗೆ ಮಾದಕ ವಸ್ತುಗಳ ಚಟ ಶುರುವಾಗೋದು ಯಾವಾಗ ಅಂತ ಅಂದ್ರೆ ಮಕ್ಕಳಾಗಿದ್ದಾಗ, ಅಥವಾ ಅವರು ಹುಡುಗರಾಗಿದ್ದಾಗ, ಅಥವಾ 20-22 ವರ್ಷದಲ್ಲಿದ್ದಾಗ ಯಾವಾಗ ಸಿಗರೇಟ್ ಸೇದೋದಕ್ಕೆ ಶುರು ಮಾಡ್ತಾರೋ ಅಲ್ಲಿಂದ ಅದು ಫಸ್ಟ್ ಸ್ಟೇಜ್ ಮಾದಕ ವಸ್ತುಗಳನ್ನು ತಗೋಬೇಕಾದ್ರೆ. ಹಾಗಾಗಿ ಆ ಫಸ್ಟ್ ಸ್ಟೇಜ್ ಅನ್ನ ನಾವು ಕಂಟ್ರೋಲ್ ಮಾಡಿದ್ರೆ ಮುಂದಿನ ಸ್ಟೇಜ್ಗಳನ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಯಾಕಂದ್ರೆ ಮರವನ್ನ ಕಡಿಬೇಕು ಅಂದ್ರೆ ಕೊಡ್ಲಿಬೇಕು. ಒಂದು ಗಿಡ, ಸಣ್ಣ ಗಿಡ ಇದ್ರೆ ನಾವು ಕೈಲಿ ಕಿತ್ತಾಕ್ಬೋದು. ಏನೋ ಈಗ ಮಾದಕ ವಸ್ತುಗಳ ಸೇವನೆ ನಾನು ಏನ್ ಹೇಳ್ತಾ ಇದ್ದೀನಿ, ಅದು ಸಿಗರೇಟ್ ಇಂದ ಅಥವಾ ಬೀಡಿಯಿಂದ ಶುರುವಾಗುತ್ತೆ ಅಂತ ಹೇಳ್ತೀನಿ. ಅದು ನಮ್ಮ ಕೈಯಿಂದ ಕಿತ್ತಾಗಂತ ಕೆಲಸ. ಅದನ್ನ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಸಹೋದ್ಯೋಗಿ ಮಿತ್ರರು ಇಲ್ಲಿ ಬಹಳ ಜನ ಇದ್ದಾರೆ. ಅದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಮುಖ್ಯವಾಗಿ ಶಾಲಾ ಕಾಲೇಜು ಸುತ್ತಮುತ್ತಲೇ ಸಾಕಷ್ಟು ಕಡೆ ಸಿಗರೇಟ್ ಅಥವಾ ಗುಟ್ಕಗಳನ್ನು ಮಾರಾಡ್ತಾ ಇರ್ತಕ್ಕಂಥದ್ದು ನಮಗೆ ಕಂಪ್ಲೇಂಟ್ ಬರುತ್ತೆ. ನೀವು ಅದ್ರ ಮೇಲೆ ಹೋಗಿ ಅವ್ರ ಮೇಲೆ ಕೇಸ್ ಹಾಕ್ತೀರಾ. ಆ ಕೇಸ್ ಹಾಕಿದ ತಕ್ಷಣ ಅದು ನಿಲ್ಲೋದಿಲ್ಲ. ಅದು ಕಂಪ್ಲೀಟ್ ಆಗಿ ಎರಾಡಿಕೇಟ್ ಆಗಿದೆಯಾ, ಅಲ್ಲಿ ಮಾರದ್ ನಿಂತಿದೆಯಾ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಈ ಸುವರ್ಣ ಮಹೋತ್ಸವದ ಅಂಗವಾಗಿ ನಮ್ಮ ನಗರದಲ್ಲಿ ಮತ್ತು ಜಿಲ್ಲೆನಲ್ಲಿ ನಾವು ಆ ಒಂದು ಸಣ್ಣ ಕೆಲಸದಿಂದ ನಮ್ಮ ಕೆಲಸವನ್ನ ಶುರು ಮಾಡೋಣ. ಏನು ಕೋಟ್ಪಾ ಕಾಯ್ದೆ ಏನಿದೆ ಅದನ್ನ ಸರಿಯಾಗಿ ನಾವು ಅನುಷ್ಠಾನಕ್ಕೆ ತಂದ್ರೆ ಮುಂದೆ ಏನು ಮಾದಕ ವಸ್ತುಗಳನ್ನ ಕನ್ಸ್ಯೂಮ್ ಮಾಡ್ತಿದ್ದಾರೆ ಅವ್ರ ಮೇಲೂ ಕೂಡ ಅದು ಕಡಿಮೆ ಆಗ್ತಕ್ಕಂಥ ಒಂದು ಪರಿಣಾಮ ಬೀಳುತ್ತೆ. ಇದರಿಂದ ಕೋಟ್ಪಾ ಆಕ್ಟ್ ಪ್ರಕಾರ ನಮ್ಮ ಹೆಡ್ ಕಾನ್ಸ್ಟೇಬಲ್ಸ್, ASIs, PSIs ಎಲ್ಲರೂ ಕೂಡ ಕೇಸ್ಗಳನ್ನ ಹಾಕ್ಬೋದು. ಹಾಗಾಗಿ ಆ ಶಾಲಾ ಕಾಲೇಜುಗಳ ಸುತ್ತ ಇರ್ತಕ್ಕಂಥದ್ದು ಅಥವಾ 18 ವರ್ಷದ ಒಳಗ್ಲವ್ರಿಗೆ ಸಿಗರೇಟು ಮತ್ತು ಬೀಡಿ, ಈ ತಂಬಾಕು ಪದಾರ್ಥಗಳನ್ನ ಮಾರೋದು ಕೂಡ ಅಫೆನ್ಸ್ ಇದೆ. ಮತ್ತೆ ಸಾರ್ವಜನಿಕ ಸ್ಥಳದಲ್ಲಿ ತಂಬಾಕು ಸೇವನೆ, ಸಿಗರೇಟ್ ಸೇವನೆ ಮಾಡೋದು ಕೂಡ ಅಫೆನ್ಸ್ ಇದೆ. ಇಂಥ ಅಫೆನ್ಸ್ಗಳನ್ನ ಹಿಡಿದು ಮುಖ್ಯವಾಗಿ ಏನು ನಮ್ಮ ವಿದ್ಯಾರ್ಥಿಗಳಲ್ಲಿ ಇರ್ಬೋದು ಅಥವಾ ಸಾರ್ವಜನಿಕರಲ್ಲಿ ಇರ್ಬೋದು, ಪಾರ್ಕ್ಗಳಲ್ಲಿ ಕನ್ಸ್ಯೂಮ್ ಮಾಡ್ತಾರೆ ಅಂತ ನಮಗೆ ಕಂಪ್ಲೇಂಟ್ ಬರುತ್ತೆ. ಕೆಲವು ಕಾರ್ನರ್ಗಳಲ್ಲಿ ಕನ್ಸ್ಯೂಮ್ ಮಾಡ್ತಕ್ಕಂಥ ಕಂಪ್ಲೇಂಟ್ ಬರುತ್ತೆ. ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳ ಬಗ್ಗೆ ಕಂಪ್ಲೇಂಟ್ ಬರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಎಫೆಕ್ಟಿವ್ ಆಗಿ ಏನು ನಿರ್ಮೂಲನೆ ಮಾಡೋದಕ್ಕೆ ನಾವೆಲ್ಲ ಪೊಲೀಸ್ನವರು ಕೈ ಜೋಡಿಸಿದ್ರೆ, ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಡೆಫಿನೆಟ್ ಆಗಿ ಮಾಡ್ಬೋದು. ನನ್ನೆಲ್ಲ ಸಹೋದ್ಯೋಗಿಗಳಲ್ಲಿ ನಾನು ಅದನ್ನ ಮಾಡ್ತಾರೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತಿನ ನಾವು ಮ್ಯಾರಥಾನ್ ಓಡ್ತಕ್ಕಂಥದ್ದು ಮುಖ್ಯ ಉದ್ದೇಶ ಏನಂತಂದ್ರೆ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನ ಸಾರ್ವಜನಿಕರ ಮೇಲೆ ಅದಕ್ಕೆ ಅವೇರ್ನೆಸ್ ತರ್ತಕ್ಕಂಥದ್ದು.